ಹೇಗಿತ್ತು ನನ್ನ ಲೈಫ್, ಈಗ ಅದೆಲ್ಲ ಎಲ್ಲಿ ಹೋಯ್ತು? ನಾನು ಹಾಕಿದ ಗೌನಲ್ಲಿ ನಾನೀಗ ಇಡೀ ವರ್ಷ ದುಡಿಬೇಕಾಗುತ್ತೆ ಅಂಥ ಸ್ಥಿತಿಗೆ ಬಂದಿದ್ದೀನಿ. ಬರ್ಡೇಗೆ ಒಬ್ಬರಾದರೂ ಕಾಲ್ ಮಾಡಿ ವಿಶ್ ಮಾಡೋ ಗತಿ ಇಲ್ಲ. ಹ್ಯಾಪಿ ಬರ್ಡೇ ಶ್ವೇತಾ. ಥ್ಯಾಂಕ್ ಯು ಅತ್ತೆ, ಥ್ಯಾಂಕ್ ಯು ಸೋ ಮಚ್. ಮಲಗಿದ್ಯಾ? ನನಗೆ ಯಾರು ವಿಶ್ ಮಾಡ್ತಾರೆ ಅಂತ ಆಗಲೇ ಮಲ್ಕೊಂಡೆ ಅತ್ತೆ. ನೀವು ಕಾಲ್ ಮಾಡಿದ್ದಕ್ಕೆ ಎಚ್ಚರ ಆಯಿತು. ಓ ಪುವರ್ ಥಿಂಗ್, ನೀನು ಹೀಗೆಲ್ಲ ಅನ್ಬೇಡ, ನಂಗೆ ತುಂಬ ನೋವಾಗತ್ತೆ. ನಾನಿಲ್ವಾ? ನಾನು ಯಾವತ್ತಾದರೂ ನೀನು ಮರಿತೀನ? ನೀವು ಒಬ್ಬರೇ ಅತ್ತೆ ನನ್ನ ಕಷ್ಟ ಸುಖಕ್ಕೆ ಬರ್ತಿರೋದು. ನನ್ನ ಪಾಲಿಗೆ ನೀವು ದೇವ್ರತ್ತೆ. ಎಲ್ಲ ಕಳ್ಕೊಂಡಿರೋ ನನಗೆ ನಿಮ್ಮ ಪ್ರೀತಿನ ದಾರಿ. ಬರ್ತಡೇ ದಿನ ಈ ಥರ ಬೇಜಾರು ಮಾಡ್ಕೋಬಾರ್ದು, ಬಿಡು. ನೀವು ಮಲಗಿದ್ರ ಅತ್ತೆ, ನನಗೆ ವಿಶ್ ಮಾಡೋಕ್ಕಂತ ಎದ್ರ ನಾಳೆ ಬೆಳಗ್ಗೆ ಕಾಲ್ ಮಾಡಿದರೂ ಆಗ್ತಿತ್ತು. ಮಲ್ಗೋದ? ಅಷ್ಟು ನೆಮ್ಮದಿಯಾಗಿ ಮಲ್ಗೋದಕ್ಕೆ ಈ ಮನೇಲಿ ಸೇರ್ಕೊಂಡಿರೋ ಶನಿ ಎಲ್ಲಿ ಬಿಡಬೇಕು ಶ್ವೇತಾ? ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋತಿದ್ದಾಳೆ. ನನ್ನ ಮನೇಲಿ ಅವಳು ಕೇಕ್ ಕಟ್ ಮಾಡೋ ಜಾಗದಲ್ಲಿ ನೀನು ಇರಬೇಕಾಗಿತ್ತು. ಏನು ಮಾಡೋದು? ಅವಳು ಮೆರೀತಿದ್ದಾಳೆ. ಎಲ್ಲ ಭೂಪತಿನೇ ಅರೇಂಜ್ ಮಾಡಿದ್ದು. ಹಾಗಂತ ಅವನೇನು ಪ್ರೀತಿಯಿಂದ ಎಲ್ಲ ಮಾಡ್ತಿಲ್ಲ, ಬರೀ ಫಾರ್ಮ್ಯಾಲಿಟೀಸ್ ಅಷ್ಟೇ. ಯಾರು ಏನು ಅನ್ಬಾರ್ದು ನಾಳೆ ಅಂತ. ಬಿಡಿ ಅತ್ತೆ, ನಾನು ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ. ನನಗೆ ಪ್ರೀತಿ ಮುಖ್ಯ, ಒಳ್ಳೆ ಮನಸ್ಸಿಂದ ಮಾಡೋ ವಿಶ್ ಮುಖ್ಯ. ಸೆಲೆಬ್ರೇಷನ್ ಎಲ್ಲ ತೋರ್ಕೆಗಷ್ಟೇ ಅಲ್ವಾ? ಎಸ್ ಡಿಯರ್, ಬಟ್ ಯು ಡಿಸರ್ವ್ ಮೋರ್. ಆದಷ್ಟು ಬೇಗ ನಿಮ್ಮ ಅಮ್ಮಂಗೆ ಹುಷಾರಾಗೋ ಥರ ಮಾಡು. ಆಮೇಲೆ ನಾನೇ ಅಲ್ಲಿಗೆ ಬಂದು ನಿನ್ನನ್ನು ಇಲ್ಲಿಗೆ ಕರ್ಕೊಂಡು ಬರ್ತೀನಿ. ಓಕೆ? ಹಾಂ ಅತ್ತೆ, ಒನ್ಸ್ ಅಗೇನ್ ಥ್ಯಾಂಕ್ ಯು. ಹ್ಯಾವ್ ಎ ಲವ್ಲಿ ಇಯರ್ ಡಿಯರ್. ಬಾಯ್. ಡ್ಯಾಮ್, ಕೇಕ್ ಕಟ್ ಮಾಡ್ತಿದ್ದಾಳಂತೆ. ಕೇಕ್ ಅವಳಿಗಲ್ಲಿ ಸಂಭ್ರಮ, ನನಗೆ ಸಂಕಟ. ಕೇಕ್ ಹಾಳಾಗೋಗ್ಲಿ, ಒಂದು ಬನ್ನು ಗತಿ ಇಲ್ಲ. ಅಟ್ಲೀಸ್ಟ್ ಒಂದು ಬನ್ನಿಗೆ ಕ್ಯಾಂಡಲ್ ಚುಚ್ಚಿ ತಗೋ ಊದು ಅಂತಂದಿದ್ರು ನನಗೆಷ್ಟೋ ಸಮಾಧಾನ ಆಗ್ತಿತ್ತು. ಈ ದರಿದ್ರ ಮನೆಯವ್ರಿಗೆ ನನ್ನ ಬರ್ಡೇನ ನೆನಪಿಲ್ಲ. ಈ ಖುಷಿಗೆ ನನಗೆ ಅಪ್ಪ ಅಮ್ಮ ಬೇರೆ ಬೇಕಾ? ಇವ್ರುಗಳು ಸತ್ರು ನಾನು ಕೇರ್ ಮಾಡಲ್ಲ. ಹಲೋ ಭೂಪತಿ, ಏನಾಯ್ತು? ನಕ್ಷತ್ರನ ನನ್ನ ಜೊತೆ ಕಳಿಸ್ಕೊಡ್ತೀಯ ಅಂತ ಕೇಳಿದೆ. ಅವಳು ನಮ್ಮ ಮಗಳು ಅಂತ ಗೊತ್ತಾದ ಮೇಲೆ ನಾವು ಮಾಡ್ತಿರೋ ಮೊದಲನೇ ಬರ್ತ್ಡೇ ಪಾರ್ಟಿ ಅಲ್ವಾ, ಅದಕ್ಕೆ ಸ್ವಲ್ಪ ಖುಷಿಯಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ನಮ್ಮ ಆಸೆ. ಪರಿಸ್ಥಿತಿ ಸರಿಗಿಲ್ಲ ಅಂತ ನನಗೂ ಗೊತ್ತು. ಹಾಗೆ ಅಂತ ಹೆದರ್ಕೊಂಡು ಕೂತ್ಕೊಂಡು ನನ್ನ ಮಗಳ ಖುಷಿಗೆ ಬೇಲಿ ಹಾಕೋಕ್ಕೆ ನನಗೆ ಮನಸ್ಸಿಲ್ಲ. ಸೊ ನಾಳೆ ಅವಳನ್ನ ನೀನು ಕರ್ಕೊಂಡು ನಿಮ್ಮ ಮನೆಯವರೆಲ್ಲನೂ ನಮ್ಮ ಮನೆಗೆ ಬನ್ನಿ, ಆಗ್ಬೋದಾ? ಐ ಆಮ್ ಸಾರಿ ಸರ್, ನಾವು ಎಲ್ಲಿಗೂ ಬರ್ತಾ ಇಲ್ಲ. ನಕ್ಷತ್ರನೂ ನಾನು ಎಲ್ಲಿಗೂ ಕಳಿಸ್ತಾ ಇಲ್ಲ. ಭೂಪತಿ ಏನು ಹೇಳ್ತಿದ್ಯಾ? ಕಳಿಸಲ್ಲ ಅಂದರೆ ಯಾಕೆ ಕಳಿಸಲ್ಲ? ನನ್ನ ಮಗಳು ಬರ್ತಿಡೆ ಅಪ್ಪ ಕೇಳ್ತಿದ್ದೀನಿ ಭೂಪತಿ. ಕಳಿಸಲ್ಲ ಅಂದರೆ ಏನರ್ಥ? ನೀವು ಯಾರಾಗಾದರೂ ಕೇಳಿ, ನಾನು ನಕ್ಷತ್ರನ ಎಲ್ಲಿಗೂ ಕಳಿಸ್ತಾ ಇಲ್ಲ. ನಿಮ್ಮಿಂದ ಅವಳ ಬರ್ಡೇ ಸೆಲೆಬ್ರೇಟ್ ಮಾಡೋ ಅಗತ್ಯ ಏನಿಲ್ಲ. ಸರಿಯಾಗಿ ಹೇಳಿದೆ ಭೂಪತಿ. ಆಲ್ರೆಡಿ ಒಂದ್ಸಲ ಬರ್ತಡೇ ಮಾಡಾಯ್ತಲ್ವಾ, ಸಾಕು. ಆ ಮನುಷ್ಯ ಮತ್ತೊಂದು ಹಬ್ಬ ಮಾಡೋದು ಬೇಡ. ಈಗಾಗಲೇ ದಿನಕ್ಕೊಂದು ನಾಟಕ ನಡೀತಿದೆ, ಅದ್ರ ಮಧ್ಯೆ ಇದು ಬೇರೆ. ಭೂಪತಿ, ನೀನು ನಡ್ಕೊಂತಿರೋ ರೀತಿ ಸರಿಗಿಲ್ಲ. ನನ್ನ ಮಗಳನ್ನ ನನ್ನ ಮನೆಗೆ ಕಳಿಸಲ್ಲ ಅಂತ ಹೇಳೋದಕ್ಕೆ ಯಾರಿಗೂ ಹಕ್ಕಿಲ್ಲ. ನೋಡಿ, ನಿಮ್ಮ ಮಗಳನ್ನ ಮದುವೆ ಮಾಡಿಕೊಟ್ಟಿದ್ದೀರ ತಾನೆ. ಹಾಗಿದ್ಮೇಲೆ ನನ್ನ ಜವಾಬ್ದಾರಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾನಿರಬೇಕಾದ್ರೆ ನೀವು ನಿಮ್ಮ ಮಗಳ ಬರ್ಡೇ ಸೆಲೆಬ್ರೇಟ್ ಮಾಡೋ ಅವಶ್ಯಕತೆ ಏನೂ ಇಲ್ಲ.
ಅದನ್ನು ನಾನೇ ಮಾಡ್ತೀನಿ. ನೀವೆಲ್ಲ ಮಾಡಿ ಜನ ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ ಅಂತ ಮಾತಾಡೋದು ನನಗಿಷ್ಟ ಇಲ್ಲ. ನೋಡಿ, ನಾನು ಹೇಳೋ ವೆನ್ಯೂಗೆ ನೀವು ನಿಮ್ಮ ಮನೆಯವರೆಲ್ಲ ಬಂದು ನಿಮ್ಮ ಮಗಳಿಗೆ ಆಶೀರ್ವಾದ ಮಾಡಿ ಹೋಗಿ, ಅಷ್ಟು ಸಾಕು. ಇಂಥ ಟೈಮಲ್ಲಿ ನಿಮ್ಮ ಮಗಳನ್ನ ನಾನು ಎಲ್ಲಿಗೂ ಕಳಿಸ್ಕೊಡಲ್ಲ. ನೋ ವೇ, ನಾಟ್ ಎಟ್ ಆಲ್, ಸಾರಿ. ಭೂಪತಿ, ಇದೇನಿದು ಹೊಸ ಡ್ರಾಮಾ? ಇವಳಿಗೇನು ಬರ್ತ್ಡೇ ಪಾರ್ಟಿ ಅರೇಂಜ್ ಮಾಡೋದು? ಇನ್ನೆಷ್ಟು ಸಲ ಕೇಕ್ ಕಟ್ ಮಾಡಿಸ್ಬೇಕು? ಆಲ್ರೆಡಿ ಈಗ ಮಾಡಿರೋದೇ ಜಾಸ್ತಿ, ಅದ್ರ ಮೇಲೆ ಇನ್ನೊಂದು ಪಾರ್ಟಿ ಬೇಕಾ? ಎಸ್ ಅಮ್ಮ, ಬೇಕು. ಈ ಸೆಲೆಬ್ರೇಷನ್ ಮಾಡಿದ್ದು ನಮ್ಮ ಮನೆಯವರು ಅಷ್ಟೇ. ನಾಳೆ ಮಾಡ್ತಿರೋ ಸೆಲೆಬ್ರೇಷನಲ್ಲಿ ಫ್ರೆಂಡ್ಸು, ರಿಲೇಟಿವ್ಸು ಎಲ್ಲರನ್ನೂ ಕರೆದು ಗ್ರ್ಯಾಂಡಾಗಿ ಪಾರ್ಟಿ ಆರ್ಗನೈಸ್ ಮಾಡೋಣ. ಬಟ್ ವೈ? ಅದಕ್ಕೆಲ್ಲ ಏನು ಅಗತ್ಯ ಇದೆ ಭೂಪತಿ? ನಾಳೆ ಇವಳ ಪಾಲಿಗೆ ತುಂಬ ಮುಖ್ಯವಾದ ದಿನ, ಅ ವೆರಿ ವೆರಿ ಟೈಟ್ ಡೇ. ಅದಕ್ಕೆ ಐ ಹೇಟ್ ಯು ವರ್ಡ್, ಐ ಹೇಟ್ ಯು ಆಲ್. ನನ್ನ ಕಾಂಟ್ಯಾಕ್ಟಲ್ಲಿರೋರೆಲ್ಲ ಏನು ಸತ್ತೋಗಿದ್ದಾರ? ಒಬ್ಬರು ಕೂಡ ವಿಶ್ ಮಾಡಿಲ್ಲ. ಅಟ್ಲೀಸ್ಟ್ ನನ್ನ ಬೆಸ್ಟ್ ಫ್ರೆಂಡ್ ಅನ್ನಿಸ್ಕೊಂಡವರು ಅವ್ರಿಗೂ ನಾನು ನೆನಪಿಲ್ಲ. ನನ್ನ ಹತ್ರ ದುಡ್ಡಿದ್ದಾಗ ಮಾತ್ರ ನನ್ನ ಜೊತೆ ಇದ್ರು, ಇವಾಗ ನಾನು ಯಾರಿಗೂ ಬೇಡ. ಅಟ್ಲೀಸ್ಟ್ ಈಗಲಾದರೂ ನಮ್ಮ ಮನೆಯವ್ರು ಏನಾದರೂ ಸರ್ಪ್ರೈಸ್ ಕೊಡ್ತಾರಾ? ನಾನು ಹೊರಗಡೆ ಹೋಗ್ತಿದ್ದಾಗೆ ಕೇಕ್ ಏನಾದರೂ ಕಟ್ ಮಾಡಿಸ್ಬೋದಾ? ಮೋ ಕನ್ನಡಿ ಕೊಡಮ್ಮ, ಮಕ್ಕ ತುಂಬಾ ಮೆತ್ಕೊಂಡು ನಿಂತಿದ್ದೀನಿ. ಇವತ್ತು ಕಣವ, ಅಯ್ಯೋ ನನ್ನ ರಾತ್ರಿ ಮಾವಿನ ಹಣ್ಣು ತಿನ್ನಲ್ಲ, ನಾರೆಲ್ಲ ಈ ಹಲ್ಲಿನ ಒದ್ಯ ಸಿಕ್ಕಾಕೊಂಡು ಬಹಳ ಕಿರಿಕಿರಿ ಮಾಡ್ತಾ ಇದೆ. ತೆಗೆದ್ಬಿಟ್ಟು ಕೊಟ್ಬಿಡ್ತೀನಿರೋ. ಒಳಗಡೆ ಬೇರೆ ಕನ್ನಡಿ ತಗೊಳಮ್ಮ, ಎಷ್ಟೊತ್ತು ಅಂತ ಕ್ರೀಮ್ ಹಚ್ಕೊಂಡು ನಿಂತ್ಕೊಳ್ಳಿ. ಹಬ್ಬ ಸಿಕ್ತು, ಈ ಜೀವಕ್ಕೆ ಸಮಾಧಾನ ಆಯ್ತು ನೋಡು. ತಗೋ. ಡಿಸ್ಗಸ್ಟಿಂಗ್. ಗಾಡ್, ಬರ್ತಡೇ ದಿನ ಬೆಳಗ್ಗೆ ನಾನು ಈ ಸೀನ್ ನೋಡ್ಬೇಕಾ? ಶೇವಿಂಗಾ? ಶೇವಿಂಗ್ ಮುಖ ಬೆಳ್ಳು ಕಾಣ್ಲಿ ಅಂತ ಮಾಡಿ. ಮಗು ಎದ್ ಬಂದಿದೆ, ಹಾಲು ಕಾಫಿ ಏನಾದ್ರು ಕೊಡಮ್ಮ. ಕಾಫಿ ಯಾಕೋ, ನನ್ನ ಸಕ್ಕರೆ ಗೊಂಬೆಗೆ ರಸಗುಲ್ಲಾನೇ ತಿನ್ನಿಸ್ತೀನಿ. ಸ್ವೀಟಾ? ಅಂದ್ರೆ ಈ ಮುದ್ಕಿಗೆ ನನ್ನ ಬರ್ಡೇ ನೆನಪಿದೆ. ನೋಡ್ದ್ಯಾ ನೀನ್ ಖುಷಿನಾ? ರಸಗುಲ್ಲ ಬೇರೆ ಮಾಡಿದ್ಯಾ, ಏನ್ ವಿಶೇಷ? ವಿಶೇಷ ಏನಿರುತ್ತೋ, ಹಾಲು ಒಡೆದು ಹೋಗಿ ಹಾಳಾಗೋಗಿತ್ತು, ಅದಕ್ಕೆ ಅದರಲ್ಲೇ ಏನೋ ಒಂದು ಮಾಡಿದೆ. Both of you go to hell. ಮಗು ಯಾಕಮ್ಮ ಸಿಟ್ ಮಾಡ್ಕೊಂಡಿದ್ದಾಳೆ? ಯಾಕೋ ಗೊತ್ತಿಲ್ಲ ಕಣೋ, ಎಲ್ಲೋ ರಾತ್ರಿ ಸರಿಯಾಗಿ ನಿದ್ದೆ ಆಗಿಲ್ಲ ಅನ್ಸುತ್ತೆ. ಸರಿ, ಹೋಗ್ತಾಳ್ ಬಿಡು. ಕೊಡೆ, ಅಕ್ಕಿ ಆರಿಸ್ಕೊಡ್ತೀನಿ. ಏನು ಬೇಕಾಗಿಲ್ಲ, ನೀನು ಆರಾಮಾಗಿ ಕುತ್ಕೊಂಡು ನಾನು ಮಾಡ್ಕೋತೀನಿ. ಸೃಷ್ಟಿ, ತೆಂಗಿನಕಾಯಿ ಇದೆಯಾ? ಒಂದೆರಡು ಇರಬೇಕು. ಯಾಕಮ್ಮ? ನಾವು ಮಾಡ್ತಿರೋ ತಿಳಿ ಸಾಂಬಾರ್ ತಾನೆ, ಕಾಯಿ ಯಾಕೆ? ಒಂದು ಪಾಯಸಕ್ಕೆ ಬೇಕು, ಇನ್ನೊಂದು ದೇವಸ್ಥಾನಕ್ಕೆ ತೊಗೊಂಡು ಹೋಗ್ಬೇಕಲ್ಲ, ಅದಕ್ಕೆ. ಶ್ವೇತನ್ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಡ್ಬಾ. ಏನು, ನಾನು ಕರ್ಕೊಂಡು ಹೋಗ್ಬೇಕಾ? ಅದೆಲ್ಲ ಆಗಲ್ಲ, ಬೇಕಿದ್ರೆ ಅವಳಿಗೆ ಹೋಗಕ್ಕೆ ಹೇಳು. ಪಾಪ ಅವಳ ಜೊತೆ ಹೋಗ್ಬಿಟ್ಟು ಬಾರೆ. ಏನು ಮನೆ ತಿಂಡಿಗೆ ಏನಿದೆ? ಏನೋ ಮಾಡಿದ್ದೀನಿ, ತಟ್ಟೆಗೆ ಹಾಕೊಟ್ಮೇಲೆ ಏನು ಅಂತ ಗೊತ್ತಾಗುತ್ತೆ. ಇವತ್ತು ಅವಳು ಹುಟ್ಟಿದ ಹಬ್ಬ, ಇವತ್ತು ಅವಳ ಜೊತೆ ಎಷ್ಟು ಹೊರಟಾಗಿ ಮಾತಾಡ್ಬೇಕಾ? ಬಾ ಪುಟ್ಟ ಇಲ್ಲಿ. ಇವತ್ತು ನೀನು ಹುಟ್ಟಿದ ಹಬ್ಬ, ದೇವ್ರು ನಿನಗೆ ಒಳ್ಳೇದು ಮಾಡಲಿ, 100 ಕಾಲ ಸುಖವಾಗಿ ಸಂತೋಷವಾಗಿರೋ. ಥ್ಯಾಂಕ್ ಯು.
ಹ್ಯಾಪಿ ಬರ್ಡೇ, ಖುಷಿಯಾಗಿ ಬಾಳು. ನಿಂತಿರೋದು ನೋಡು, ಅಮ್ಮ ಆಶೀರ್ವಾದ ಮಾಡಿದ್ಮೇಲೆ ಬಗ್ಗಿ ಕಾಲು ಮುಟ್ಬೇಕು ಅಂತ ಗೊತ್ತಾಗಲ್ವಾ? ಅಮ್ಮನ ಆಶೀರ್ವಾದ ಇದ್ರೆ ಬೇರೆ ಯಾವ ದೇವ್ರ ಆಶೀರ್ವಾದನೂ ನಮಗೆ ಬೇಕಾಗಲ್ಲ, ತಿಳ್ಕೊ. ಬಗ್ಗು ತಗೋ. ಇರ್ಲಮ್ಮ, ಆ ದೇವ್ರು ನೀನು ಒಳ್ಳೇದು ಮಾಡಲಿ, 100 ಕಾಲ ಸುಖವಾಗಿರು. ಅಕ್ಕನ ಜೊತೆ ದೇವಸ್ಥಾನಕ್ಕೆ ಹೋಗ್ಬಿಡ್ಬಾ. ನಾನು ದೇವಸ್ಥಾನಕ್ಕೆಲ್ಲ ಹೋಗಲ್ಲ. ಹೀಗೆಲ್ಲ ಹೇಳಬಾರ್ದು ಪುಟ್ಟ. ಹುಟ್ಟಿದ ಹಬ್ಬದ ದಿವಸ ದೇವ ದರ್ಶನ ಮಾಡದೆ ಇನ್ಯಾವತ್ತು ಮಾಡ್ತೀಯಾ? ನೋಡು, ಸ್ನಾನ ಮಾಡಿ ಯಾವುದಾದ್ರೂ ಚೂಡಿದಾರ್ ಇದ್ರೆ ಹಾಕೊಂಡು ಹೋಗು. ನನ್ನ ಹತ್ರ ಅದೆಲ್ಲ ಇಲ್ಲ. ನಕ್ಷತ್ರಂದಿದೆ, ಕೊಡ್ತೇನೆ. ವಾಟ್? ನಾನು ಅದೆಲ್ಲ ಹಾಕಲ್ಲ. ಹೀಗೆಲ್ಲ ಹಠ ಮಾಡಬಾರ್ದಮ್ಮ. ನೋಡು, ಬೇಕಾದ್ರೆ ವಾಪಸ್ ಬರ್ತಾ ಒಂದು ಜೊತೆ ಹೊಸ ಬಟ್ಟೆ ತಗೋ. ಮಗಳು ಹುಟ್ಟಿದ ಮನೇನೆ ಇವತ್ತು. ಅಯ್ಯೋ ರಾಮ, ಮರ್ತೇ ಬಿಟ್ಟೆ ನೋಡು. ಮಗಳೇ, ಹ್ಯಾಪಿ ಬರ್ಡೇ ಮಗಳೇ, ಹ್ಯಾಪಿ ಬರ್ಡೇ. ನಂದು ಅದೇ ಸಕ್ಕರೆ ಗೊಂಬೆ. ನೀನ್ ಯಾವಾಗ್ಲೂ ಸಂತೋಷವಾಗಿ ಸುಖವಾಗಿ ಆನಂದವಾಗಿ ಬಾಳ್ಬೇಕು. ಸದ್ಯ ಈಗ್ಲಾದ್ರೂ ನೆನ್ಪಾಯ್ತಲ್ಲ ನಿಮ್ಮಿಬ್ರಿಗೆ. ನನಗೆ ಕ್ಷಮಿಸ್ಬಿಡು ಪುಟ್ಟ, ನಮ್ಗಿದೆಲ್ಲ ಹೊಳಿಯೋದೇ ಇಲ್ಲ. ಕ್ಷಮಿಸ್ಬಿಡೆ ಸಕ್ಕರೆ ಗೊಂಬೆ. ಲೇ ಸೃಷ್ಟಿ, ಪಾಯಸ ಗೀಸ ಮಾಡೆ. ನೀವಮ್ಮ ಸೊಂಟ ಬುರ್ಕೊಂಡು ಕೂತಿದ್ದಾಳೆ, ನೀನೇ ಮಾಡು. ಈ ಪಾಯಸ ಎಲ್ಲ ಯಾರು ತಿಂತಾರೆ? ಇನ್ನೇನ್ ಬೇಕು ಮಗಳೇ ನಿಂಗೆ? ಬರ್ತ್ಡೇ ಹೇಗ್ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಏನಾದ್ರೂ ಗೊತ್ತಾ ನಿಮ್ಗೆ? ಕೇಕ್ ಬೇಕು ಅಂತ ಕೇಳ್ತಿದ್ದಾಳೆ ಮಹಾರಾಣಿ, ಅಲ್ವೇನೆ? ಅಯ್ಯೋ ಅಷ್ಟೇನಾ? ನನ್ ಮಗಳಿಗೆ ಇಲ್ದಾರ ಕೇಕ? ತರ್ತೀನಿ ಮಗಳೇ, ತರ್ತೀನಿ. ಇವತ್ ಸಂಜೆ ನೀನ್ ಹುಟ್ಟಿದಬ್ಬನ ಹೇಗ್ ಆಚರಿಸ್ತೀವಿ ನೋಡು. ಇಡೀ ವಟರ್ ಜನ ಎಲ್ಲ ಬೆಚ್ಚ ಬಿಡಬೇಕು, ಆ ತರ ಮಾಡ್ತೀನಿ. ನಡಿ ಬಾ.